ಜಗತ್ತು ಹುಟ್ಟೈತೆ ಅನ್ನೋದು ಗೊತ್ತಿಲ್ಲ ನಮಗೆ. ಅದಕ್ಕೆ ಎಷ್ಟು ವಯಸ್ಸಾಗೈತಿ, ಎಷ್ಟು ನಮ್ಮಂತ ಎಷ್ಟು ಜೀವಿಗಳು ಸತ್ತು ಹೋಗಿದಾವು, ಹುಟ್ಟಿದಾವು ನಿಮ್ಗೆ ಗೊತ್ತೈತಿ, ಹೌದಲ್ಲ? ಆ ದೃಷ್ಟಿಯಿಂದ ನೋಡ್ರೆ ಜೀವನ ಅನ್ನೋದು ಭಾಳ ಸಣ್ಣದು. ದಿಸ್ ಲೈಫ್ ಈಸ್ ಶಾರ್ಟ್. ನೆನ್ಪುಳಿದೈತಿ ಸೆಂಟೆನ್ಸ್. ದಿ ವೆನಿಟೀಸ್ ಆಫ್ ದ ವರ್ಲ್ಡ್. ದಿ ವೆನಿಟೀಸ್. ವೆನಿಟಿ ಅಂದರೆ ವೆನಿಟಿ ಹಾಕೋತಾರೆ ಗೊತ್ತೈತಿ, ಅನ್ಬೇಕು ಹಾಕೋತಾರಲ್ಲ. ಅವ್ರು ಏನು ಇಟ್ಕೊಂಡಿರ್ತಾರೆ ಅವ್ರ, ಯಾವಾಗಾದ್ರೂ ಸೌಂದರ್ಯವರ್ಧಕ ಸಾಧನಗಳ, ಆಮೇಲೆ ತಮಗೆ ಏನಾರ ಬೇಕಾದರೆ ಅದನ್ನು ಮುಚ್ಚಿ ವಸ್ತು ಅದ್ರೊಳಗೆ ಇಟ್ಕೊಂಡಿರ್ತಾರೆ, ರೊಕ್ಕ ಗಿಕ್ಕ ಎಲ್ಲ. ದಿ ವೆನಿಟೀಸ್ ಆಫ್ ದ ವರ್ಲ್ಡ್ ಸೆಂಟೆನ್ಸ್ ನೆನ್ಪುಳಿತಿ ಆರ್ ಟ್ರಾನ್ಸಿಯಂಟ್. ಟ್ರಾನ್ಸಿಯಂಟ್ ಸ್ಪೆಲ್ಲಿಂಗ್ ಹೇಳ್ತೀನಿ ನಾನು. TRANSIENT. ಟ್ರಾನ್ಸಿಯಂಟ್ ಅಂದ್ರೆ ಕ್ಷಣಿಕ. ಕ್ಷಣಿಕ ಅಂದ್ರೆ ಏನೋ ನೀರು ಮೇಲೆ ಕುಳಿರ್ತೈತಿಲ್ಲ, ಪಟ್ಟು ಹೊಡೆದು ಹೋಗ್ತೈತೆ, ಅದಕ್ಕೆ ಕ್ಷಣಿಕ ಅಂತ. ಅಂದ್ರೆ ನಾವಿಲ್ಲಿ ಜೀವನದೊಳಗೆ ಏನೋ ವಸ್ತುಗಳನ್ನು ಕಾಣ್ತೀವಲ್ಲ, ನಮಗೆ ಬೇಕಾದ್ದು ಇವೆಲ್ಲ ಏನಪ್ಪ ಕ್ಷಣಿಕ. ಈಗ ನೀವೊಂದು ಬುಂದೆ ಉಂಡಿ ತಿಂತೀರಿ, ಅದು ಏನು ಆ ತಿಂದು ಕೂಡಲೇ ಏನು ಅನಿಸ್ತೈತೆ, ಸಿಹಿ ಅನಿಸ್ತಿರ್ತದೆ. ಆಮೇಲೆ ಏನು ಅದಂತ ಏನೂ ಇಲ್ಲ. ಹಿಂಗೆ ನೀವು ಬೇಕಾದಷ್ಟು ವಿಚಾರ ಮಾಡಿ ನೋಡಿರಿ. ಅಂದರೆ ದಿ ವೆನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್. ಅಂದ್ರೆ ಏನ, ನಿಮ್ಗೆ ಇವೆಲ್ಲ ಕಣಿ ಕಾಣ್ತಾವಲ್ಲ, ಇವೆಲ್ಲ ಏನಪ್ಪ ಕ್ಷಣಿಕ, ನಾಶ ಆಗೋಗಿ ಕ್ಷಣದೊಳಗನೆ ಏನ ನಾಶ ಆಗಿ. ಮೂರನೇ ಮಾತು ಬರ್ತದೆ ನೆನಪು, ಲಿವ್ ಫಾರ್ ಅದರ್ಸ್. ಬೇರೆಯವ್ರ ಸಲುವಾಗಿ ಬದುಕ್ತೀವಿ. ಲಿವ್ ಫಾರ್ ಅದರ್ಸ್, ಅದರ್ವೈಸ್ ದಿ ಆರ್ ಡೆಡ್ ದ್ಯಾನ್ ಅಲೈವ್. ಹಿಂಗೆ ಅರ್ಥ ಹೇಳ್ತೇನೆ ನಿಮಗೆ, ಇಂಗ್ಲೀಷ್ ತಿಳಿದಿಲ್ಲ. ನಾನು ಉಳಿದವ್ರೆಲ್ಲ ಏನಪ್ಪ ಬೇರೆಯವ್ರ ಸಲುವಾಗಿ ಯಾರು ಬದುಕೋದಲ್ಲ, ಉಳಿದವ್ರೆಲ್ಲ ಇದ್ದು ಸತ್ತ. ಅಂದ್ರೆ ಬರೀ ನಮ್ಮದೇ ನಾವು ನೋಡ್ಕೊಳ್ಳೋದು, ನಮ್ಮದೇ ಸ್ವಾರ್ಥ ನೋಡ್ಕೊಳ್ಳೋದು, ನಾವ ಶ್ರೀಮಂತರಾಗೋದು, ನಾವ ದೊಡ್ಡವರಾಗೋದು, ಇದನ್ನು ವಿಚಾರ ಮಾಡ್ತಿರ್ತಾರೆ. ನಮ್ಮ ಸುತ್ತಮುತ್ತಲು ದೀನ ದಲಿತರ ಒಂದು ಅವರ ಬೇಕಾದಷ್ಟು ಜನ ಇರ್ತಾರೆ, ಅವ್ರು ಯಾರೂ ನಮ್ಮ ಕಣ್ಣಿಗೆ ಏನಾಗೋದಿಲ್ಲ, ಕಾಣೋದಿಲ್ಲ. ಅದಕ್ಕೂ ವಿವೇಕಾನಂದ ಹೇಳಿ, ಲಿವ್ ಫಾರ್ ಅದರ್ಸ್. ಬೇರೆಯವ್ರ ಸಲುವಾಗಿ ನಾವು ಬದುಕಬೇಕು, ಇಲ್ದಿದ್ರೆ ನಾವು ಇದ್ದು ಸತ್ತಂತ. ಅಂದ್ರೆ ನೀವೇನು ಈ ಸೇವಾ ತತ್ವ ಮಾಡತ್ತಿರ್ಲಾಗಿ ನೀವು NSS. ಈ NSSದ ಮುಖ್ಯ ಗುರಿ ಏನಪ್ಪ, ನಮಗೆ ಸೇವೆ ಮಹತ್ವ ಗೊತ್ತಾಗಬೇಕು. ಇನ್ನೊಂದು ಸಣ್ಣ ಕೊಟೇಶನ್ ಹೇಳಿ, ಜೀವ ಸೇವೆ ಶಿವ ಸೇವೆ. ಜೀವಿಗಳ ಸೇವೆಯನ್ನು ಮಾಡೋದಂದ್ರೆ ಏನಪ್ಪ, ಶಿವನ ಸೇವೆಯನ್ನು ಮಾಡಿ. ನಮ್ಮ ಸುತ್ತಮುತ್ತ ಎಲ್ಲರೂ ಪ್ರಾಣಿ ಪಕ್ಷಿ ಜನರ ಎಲ್ಲ ಕಾಣ್ತಿರ್ತಾರೆ. ಇವುಗಳ ಸೇವೆಯನ್ನು ಮಾಡೋದಂದ್ರೆ ದೇವ್ರ ಸೇವೆ ಮಾಡಬೇಕು. ಯಾಕೆ ದೇವ್ರ ಸೇವೆ ಮಾಡಿದಂಗೆ, ಎಲ್ಲರನ್ನೂ ದೇವರ ಹುಟ್ಟಿಸಿದಾನ. ನಾವು ನಮ್ಮನ್ನು ದೇವರ ಹುಟ್ಟಿಸಿದಾನು, ಆ ಪ್ರಾಣಿ ಪಕ್ಷಿಗಳನ್ನು ದೇವ್ರನ್ನ ಹುಟ್ಟಿಸಿದಾನು. ನಮ್ಮಲ್ಲಿ ಯಾವ ಭಾವ ಬರಬೇಕಪ್ಪ ಅಂದ್ರೆ, ನಾವೀಗ ಹಾದಿಲೇ ಹೋಗ್ತಿರ್ತೇವೆ, ಒಂದು ಆಕಳು ಬರ್ತಿರ್ತೇವೆ, ಅದನ್ನು ನಾವು ಏನಂತ ತಿಳ್ಕೊಬೇಕಪ್ಪ, ದೇವ್ರಂತ ತಿಳ್ಕೊಬೇಕು. ಅದಕ್ಕೊಂದು ನಾವು ಕಲ್ಲು ಒಗೆಯೋಂಗಿಲ್ಲ, ಅದನ್ನು ದೇವ್ರಂತ ತಿಳ್ಕೊಬೇಕು. ಇಲ್ಲಿ ಕಾಣ್ತಾನಲ್ಲ ಈ ದೇವ್ರು ಇಲ್ಲ ಅಂತ ತಿಳ್ಕೊರಿ ನೀವು. ಈ ದೇವ್ರ ಬಗ್ಗೆ ನಮಗೂ ನಂಬಿಕೆ ಇಲ್ಲ. ಎಲ್ಲದಾನ ದೇವ್ರೆ ಎಲ್ಲರೂ ಹೇಳ್ಕೊತ ಹೋಗ್ತಾನೆ, ಯಾವ ತೋರಿಸ್ತಾನೆ, ಏನು ಮಾಡ್ತಾನೆ ಅಂತ ಕೇಳ್ತಾರೆ. ನಮ್ಮ ಮುಂದೆ ಅದಾರಲ್ಲ ದೇವ್ರು. ಇಡೀ ಜಗತ್ತಿನ ವಸ್ತು ಪ್ರಾಣಿ ಪಕ್ಷಿ ಜೀವಿಗಳಿಂದ ಜೀವ ಸೇವೆ ಶಿವ ಸೇವೆ. ಪ್ರತಿಯೊಂದು ಜೀವಿಯ ಸೇವೆ ಮಾಡೋದಂದ್ರೆ ಏನ, ಶಿವನ ಸೇವೆ ಮಾಡಿದಂಗೆ. ಅದಕ್ಕೆ ನೀವು ಇಲ್ಲಿ NSS ಏನು ಮಾಡತ್ತಿರಲ್ಲ. ಇದರಿಂದ ನಮಗೇನು ಗೊತ್ತಾಗ್ತೈತಪ್ಪ, ನಾವೇನು ಮಾಡಬೇಕು, ಸೇವಾ ತತ್ವವನ್ನು ನಾವು ತಿಳ್ಕೋಬೇಕು. ಅದಕ್ಕಾಗಿ ಅವರು ವಿವೇಕಾನಂದ ಹೇಳ್ತಾರೆ, ಸೇವೆಯ ಆದರ್ಶ. ಸೇವೆಯ ಆದರ್ಶ ನಿಜಾರು ಮನುಷ್ಯನಲ್ಲಿ ಇತ್ತಂದ್ರೆ ನಮ್ಮ ಭಾವನೆ ಏನಾಗ್ತೈತ, ಭಾಳ ವಿಕಾಸ ಆಕೈತಿ. ಜಗತ್ತಿನ ಬಗ್ಗೆ ಏನಾಕೈತಿ, ಭಾವನೆ ವಿಕಾಸ ಆಕೈತಿ, ನಮ್ಮ ಮನಸ್ಸು ವಿಕಾಸ ಆಕೈತಿ. ನಮ್ಮ ಮನಸ್ಸಿಗೆ ಒಂದು ಏನು ಸಿಗ್ತೈತಿ, ನೆಮ್ಮದಿ ಸಿಗ್ತೈತಿ. ಇದನ್ನು ನೀವು ನಿಸ್ವಾರ್ಥ ಭಾವದಿಂದ ಹುಡುಗಾತೀರಿ. ಈಗ ಸರ್ ಹೇಳತ್ತಾರಂತೂ ಹುಡುಗಾತಿದ್ರೆ ಅದು ಸೇವಾ. ಸರ್ ಹೇಳ್ತಾರಪ್ಪ ಹುಡುಕ್ತೇನಂದ್ರೆ ನಿಮಗೇನು ಬರಬೇಕು, ಇಲ್ಲಿ ಹೊಲಸಾಗೈತಪ್ಪ, ಇದನ್ನು ಸ್ವಚ್ಛ ಮಾಡಬೇಕು ಅನ್ನೋ ಭಾವ ನಿಮ್ಮಲ್ಲೇನೋ ಬರಬೇಕು, ಸ್ವಂತಕ್ಕೆ ಬರಬೇಕು. ನಾವು ನಾಚ್ತೇವೆ ಕೆಲವು ಸಲ, ಅದನ್ಯಾಂಗೆ ಮಂದೆಲ್ಲ ನಿಂತಾರೆ, ಅದನ್ಯಾಂಗೆ ತಗೊಳ್ಳಿ. ಆ ಸ್ವಭಾವ ನಾವು ಈಗಿಂದ ನಾವು ಹೆಂಗಿದೆ ನೀವೆಲ್ಲರೂ ಅದನ್ನು ಯಾವಾಗಲೂ ನಾವೇನು ಮಾಡ್ಬಾರ್ದಪ್ಪ, ಬೆಳೆಸ್ಬೇಕು. ನಾವು ಹಿಂಗೆ ಬರೀ ಸೇವೆ ಮಾಡ್ಕೊತ ಹೋದ್ರೆ
ನಮ್ಮ ಜೀವನ ಹೆಂಗೆ ಅಂತ ನೀವು ವಿಚಾರ ಮಾಡ್ಬೋದು. ಬರೀ ಸೇವನೆ ಮಾಡ್ಕೊತ ಹೋದ್ರೆ ನಮ್ಮ ಹೊಟ್ಟೆಗೆ ಕೂಳು ಯಾರು ಹಾಕವ್ರು? ನಿಮಗೆ ಹೊಟ್ಟೆಗೆ ಕೂಳು ಹಾಕೋ ಕಾರ್ಯವನ್ನು ಮಾಡ್ಕೊತನ ಜನಸೇವೆ ಮಾಡುತ್ತೆ. ಏನು ಮಾಡ್ತೀರಿ ನೀವು? ಎನಿಸೆಸ ಇದೇನಪ್ಪ, ಮೊದಲು ಏನಂತೀರಿ ಇದಕ್ಕೆ, ಈ ಸಹಜೀವನ ಏನಾಗಿಬಿಟ್ಟೈತಿ, ಹೋಗಿಬಿಟ್ಟೈತಿ. ಆತು ಮದುವೆ ಆತು, ಹಿಂದಿನ ಕರ್ಕೊಂಡು ಬೇರೆ ಐತಿ. ನಮ್ಮಲ್ಲಿ ಏನಿಲ್ಲ, ಈಗ ಅವಿಭಕ್ತ ಕುಟುಂಬಗಳು ಕಡಿಮೆ ಆಗತ್ತೆ. ಎಲ್ಲೋ ನಿಮ್ಮ ತಾಲೂಕಿನಾಗ ಜಿಲ್ಲಾದಾಗ ಒಂದು 60-70 ಮಂದಿ ಒಂದು ಮನೆ